ಹಾಯ್ ಫ್ರೆಂಡ್ಸ್, ಮೊಟ್ಟೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಮೊಟ್ಟೆನ ನಾನು ಒಂದು ವಿಜಿಲು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಮತ್ತು ಈ ಮೊಟ್ಟೆ ಸಾರಿಗೆ ಇದು ಧನಿಯಾ ಪೌಡರು, ಇದು ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಒಣ ಕೊಬ್ಬರಿ ಮತ್ತು ಶುಂಠಿ. ಇಷ್ಟು ಐಟಮ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರುಬ್ಕೊಂಡಿದ್ದೀನಿ. ಹಾಗೆ ಒಂದು ಬಟ್ಲಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಹೊಸ ಹುಣಸೆಹಣ್ಣು, ಈ ವರ್ಷದಾಗಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿದೆ ಹುಣಸೆಹಣ್ಣು. ಹಾಗೆ ಒಂದೇ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದೇ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪು ಆಗ್ತಾ ಇದೆ ಅನ್ನುವಾಗ ರುಬ್ಕೊಂಡಿರೋಂಥ ಈ ಮೊಟ್ಟೆಗೆ ಮಸಾಲ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಎಣ್ಣೆಲ್ಲ ಫ್ರೈ ಆಗಬೇಕು. ತಕ್ಷಣ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಈ ಮಸಾಲೆ ಎಣ್ಣೆಲ್ಲೇ ಸ್ವಲ್ಪ ಕುದಿಲಿ. ಹಾಗೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ತುಂಬ ಈಸಿ ಮತ್ತು ಸಿಂಪಲ್ ಆಗಿರುತ್ತೆ, ಫಾಸ್ಟಾಗಿ ಆಗುತ್ತೆ. ಯಾವುದೇ ರೀತಿ ಮಸಾಲೆನ ಹುರಿಯೋ ಅಂಥದ್ದು ಏನೂ ಇರಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಈ ಮಸಾಲೆ ಹಾಕಿದ ತಕ್ಷಣವೇ ನೀರು ಹಾಕೊಳ್ಳೋಕೆ ಹೋಗಬೇಡಿ. ಒಂದೆರಡು ನಿಮಿಷ ಅದು ಈ ಎಣ್ಣೆಲೆ ಅದು ಫ್ರೈ ಆಗಲಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ನೋಡಿ ನಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾರು ಕುದೀತಿದೆ ಅನ್ನುವಾಗ ಈ ಹುಣಸೆಹಣ್ಣು ರಸ ಹಾಕ್ಕೋಬೇಕು. ನಾವು ಈ ಮೊಟ್ಟೆ ಸಾರಿಗೆ ಯಾವುದೇ ರೀತಿ ಟೊಮೆಟೊ ಅದೇನು ಹಾಕ್ತಾ ಇಲ್ಲ, ಹುಣಸೆಹಣ್ಣಿನ ರಸನೇ ಹಾಕ್ತಾ ಇರೋದು. ಈ ಥರ ಒಂದ್ಸತಿ ಮಾಡಿ ಟ್ರೈ ಮಾಡಿ, ಹೇಗಿರುತ್ತೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ಟೊಮೆಟೊ, ಈರುಳ್ಳಿ ಅವೆಲ್ಲ ಏನು ಜಾಸ್ತಿ ಹಾಕೋದೇ ಇಲ್ಲ, ಸಿಂಪಲ್ಲಾಗಿ ಮಾಡೋವಂಥ ಮೊಟ್ಟೆ ಸಾರಿದು. ನೋಡಿ, ಮೊಟ್ಟೆ ಸಾರು ಕುದೀತಾ ಇದೆ. ಈ ಥರ ಕುದಿಸ್ಕೊಂಡ್ರೆ ಸಾಕು. ನಾವು ಇದಕ್ಕೇನು ಮೊಟ್ಟೆ ಒಡೆದು ಹಾಕಲ್ಲ, ಬೇಕು ಅಂತಂದರೆ ಹಾಕೋಬೋದು. ಈ ಮೊಟ್ಟೆ ಬೇಯಿಸಿರೋದನ್ನೇ ಹಾಕೋತೀವಿ. ಈ ಮೊಟ್ಟೆ ಬೇಯಿಸಿರೋದನ್ನ ನಾನು ಒಂದೊಂದೇ ಮೊಟ್ಟೆನ ಹಾಕೊತಾ ಇದ್ದೀನಿ. ಈ ಥರ ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ.